ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ಸ್. ಸೊ ಇದು ಕನ್ಸೈನ್ಮೆಂಟ್ಸ್ ಅಕೌಂಟ್ಸ್ ಈ ಯೂನಿಟು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಮತ್ತು ಅದರ್ ಯೂನಿವರ್ಸಿಟಿ ಕೂಡ ಈ ಒಂದು ಸಿಲೆಬಸ್ ಇದೆ, ಈ ಒಂದು ಯೂನಿಟ್ ಇದೆ ಕನ್ಸೈನ್ಮೆಂಟ್ ಅಕೌಂಟು. ಸೊ ಇನ್ನೊಂದು NEP ಸಿಲೆಬಸ್ನಲ್ಲಿ ಕೂಡ ಇದು ಸೇಮ್ ಸಿಲೆಬಸ್ ಇದೆ. ನೆಕ್ಸ್ಟ್ SCP ಸಿಲೆಬಸ್ ಪ್ರೆಸೆಂಟ್ ಇವಾಗ ಕೂಡ ಸೇಮ್ ಸಿಲೆಬಸ್ ಇದೆ. ಸೊ ಕನ್ಸೈನ್ಮೆಂಟ್ ಅಕೌಂಟ್ BCom ಸೆಕೆಂಡ್ ಸೆಮಿಸ್ಟರ್. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಯಾವ ಥರ ಎಕ್ಸಾಮ್ದಲ್ಲಿ 5 ಮಾರ್ಕ್ಸ್ ಕೇಳ್ತಾರೆ, ನೆಕ್ಸ್ಟು 10 ಮಾರ್ಕ್ಸಿಗೆ, ನೆಕ್ಸ್ಟು ಮೇ ಬಿ ಕೇಸ್ ಸ್ಟಡಿ ಕೂಡ ಕೇಳ್ಬೋದು, 15 ಮಾರ್ಕ್ಸ್ ಕೂಡ ಕೇಳ್ಬೋದು. ಸೊ ಈ ಒಂದು ಯೂನಿಟ್ ಮೇಲೆ ಸೊ ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ. ಯಾವ ಥರ ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಬೇಕು ನಾನು ನಿಮ್ಗೆ ಸಿಂಪಲ್ ವೇ ಮತ್ತು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೇನೆ. ಸೊ ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಈ ಕ್ಲಾಸ್ ನೋಡ್ತಾ ಫಾಲೋ ಅಪ್ ಮಾಡಿರಿ. ಯಾವ ಥರ ನಾವು ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡ್ತಾನಲ್ಲ, ಸೊ ನೀವು ಅದೇ ಥರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಇದೇ ಥರ ಪ್ರೊಸೀಜರ್ಸ್ ನೀವು ಕೂಡ ಫಾಲೋ ಅಪ್ ಮಾಡಬೇಕು. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಹಾಗಾದ್ರೆ ಬನ್ನಿ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಏನಿದೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಪ್ರೊಸೀಜರ್ಸ್ ಏನಿದೆ ನೋಡೋಣ. ಸೊ ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿರಿ. ಈ ಥರ ಪ್ರಾಬ್ಲಮ್ಸು ಎಕ್ಸಾಮ್ನಲ್ಲಿ ನಿಮಗೆ 5 ಮಾರ್ಕ್ಸ್ಗಾದರೂ ಕೇಳ್ತಾರೆ. ಮತ್ತು ಇದೇನು ಪ್ರಾಬ್ಲಮ್ ಇದೆಯಲ್ಲ, ಸೊ ಇದು ವರ್ಕಿಂಗ್ ನೋಟ್ ಅಂತೇಳಿ 10 ಮಾರ್ಕ್ಸ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಸೊ ನೋಡಿರಿ, ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಅಂತ ಹೇಳ್ತಾರೆ. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡೋದು ವಿತ್ ನಾರ್ಮಲ್ ಲಾಸ್ ಜೊತೆಗೆ ಅಂತ ಹೇಳ್ತಾರೆ. ಪಾಯಿಂಟ್ ಔಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫ್ರಮ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಇನ್ಫಾರ್ಮೇಷನ್ ಓನ್ಲಿ PV ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನಿಮಗೆ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಗೊತ್ತು ಕೊಟ್ಟಿದ್ದಾರೆ. ಎಷ್ಟು 1000 kg at rupees ಎಷ್ಟಿದೆ, 80 per kg ಇದೆ. ನೆಕ್ಸ್ಟು ನಾರ್ಮಲ್ ಲಾಸ್ ಇದೆ ನೋಡಿರಿ. ನಾರ್ಮಲ್ ಲಾಸ್ 5% ಲಾಸ್ ಇನ್ ವೇಟ್ ಅಂತ ಕೊಟ್ಟಾರೆ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು ನೀವು. ನೆಕ್ಸ್ಟ್ ನೋಡಿರಿ, ಪಾಯಿಂಟ್ ನಂಬರ್ C ಏನಿದೆ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಸೊ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಮತ್ತು ಕನ್ಸೈನಿ ಇಬ್ಬರು ಜನನು ಬರ್ತಾರೆ. ಸೊ ಇಲ್ಲಿ ಯಾರು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಅಂತ ಹೇಳ್ತಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 3600. ಸೊ ಇದನ್ನ ಅಬ್ಸರ್ವ್ ಮಾಡ್ಕೊತ ಹೋಗ್ಬೇಕು ನೀವು. ಕ್ವಾಂಟಿಟಿ ಸೋಲ್ಡ್ 800 kg ಅಂತಿದೆ. ಸೊ ಇಷ್ಟೇ ಪ್ರಾಬ್ಲಮ್ ಇದೆ. ಸೊ ಇದು ನಾವು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ಒಂದು ಫಾರ್ಮೆಟ್ ನಾನು ಹೇಳ್ಕೊಡ್ತೇನೆ. ಸೊ ಇದೇ ಫಾರ್ಮೆಟ್ ನೀವು ಇದನ್ನ ಕನ್ಸೈನ್ಮೆಂಟ್ ಅಕೌಂಟ್ಸ್ ಮುಗಿಯುವವರೆಗೂ ಕೂಡ ಇದೇ ಒಂದು ಫಾರ್ಮೆಟ್ ನೀವು ಫಾಲೋ ಅಪ್ ಮಾಡಬೇಕು. ಸೊ ಇದನ್ನು ನೀಟಾಗಿ ನಿಮ್ಮ ಬುಕ್ನಲ್ಲಿ ಬರೀರಿ. ಸೊ ಹಾಗಾದರೆ ನೋಡೋಣ, ಸಾಲ್ವ್ ಮಾಡೋಣ ಯಾವ ಥರ ಪ್ರಾಬ್ಲಮ್ಸ್ ಅಂತ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹಾಕಿದ್ರು ನಡೆಯುತ್ತೆ. ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಿದ್ರು ನಡೆಯುತ್ತೆ. ಫಸ್ಟ್ ಏನು ಮಾಡೋದಿದೆ ನಮಗೆ, ಫೈಂಡ್ ಔಟ್ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದಾರಲ್ಲ. ಸೊ ಹಾಗಾದರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ನಾವು ಹೆಡ್ಡಿಂಗ್ ಕೊಡಬೇಕು. ನಂತರ ಪರ್ಟಿಕ್ಯುಲರ್ಸ ಕ್ವಾಂಟಿಟಿ ಅಂತ ತೋರಿ ಅಥವಾ ಇಲ್ಲಿ kg ಅಂತ ತೊಗೊಂಡ್ರೂ ನಡೆಯುತ್ತೆ. ನೆಕ್ಸ್ಟ್ ಅಮೌಂಟ್ ಅಂತೇಳಿ ಲಾಸ್ಟ್ ಕಾಲಮ್ ತೆಗೆದುಕೊಳ್ಬೇಕು. ಸೊ ಏನು ಇಂಪಾರ್ಟೆಂಟ್ ಇದೆ ನೋಡಿರಿ, ಈಗ ಫಾರ್ಮೆಟ್ದಾಗ ನೀವು ಏನು ತೊಗೋಬೇಕಂದ್ರೆ ಇದು ಫಾರ್ಮೆಟ್ ನೋಡಿರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟು ಕನ್ಸೈನ್ಮೆಂಟ್ ಅಂತ ಹೇಳಿ. ನೆಕ್ಸ್ಟ್ ಆ್ಯಡ್ ಏನು ಮಾಡ್ಬೇಕು, ಅದಕ್ಕೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮಾಡಬೇಕು ಪೇಡ್ ಬೈ ಕನ್ಸೈನರ. ನೆಕ್ಸ್ಟ್ ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ಲೆಸ್ ಏನು ಮಾಡಿರಿ, ಅಬ್ ನಾರ್ಮಲ್ ಲಾಸ್ ಮಾಡಿರಿ. ಲೆಸ್ ಏನು ಮಾಡಿರಿ, ಲೆಸ್ ಸೋಲ್ಡ್ ಮಾಡಿರಿ. ಸೊ ರಿಮೈನಿಂಗ್ ಏನು ಅಮೌಂಟ್ ಬರ್ತಾಯಿಲ್ಲ, ಸೊ ಅದು ಅನ್ಸೋಲ್ಡ್. ಸೊ ನಾ ಈಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವ ಜಸ್ಟ್ ಈಗ ಹೇಳ್ತೇನೆ ನೋಡಿರಿ. ಸೊ ಈ ಥರ ನೀವು ಪ್ರೊಸೀಜರ್ಸ್ ಫಾಲೋ ಅಪ್ ಮಾಡಬೇಕು. ಈ ಥರ ಪ್ರೊಸೀಜರ್ಸ್ ನೀವು ಫಾಲೋ ಅಪ್ ಮಾಡಬೇಕು. ಸೊ ಫಸ್ಟಿಗೆ ನೋಡೋಣ, ಫಸ್ಟಿಂದ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ನೋಡಿರಿ. ಸೊ ಇಲ್ಲಿ ಏನು ಹೇಳ್ತಾರೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಇದು ಇಂಪಾರ್ಟೆಂಟ್ ನೋಡಿರಿ. 1000 kg at rupees 80 per kg ಅಂತ ಹೇಳ್ತಾರೆ. ಅಂದರೆ 1000 kg ಸೆಂಡ್ ಮಾಡಿದ್ದಾರೆ, at rupees ಎಷ್ಟು ಅಂತ ಹೇಳ್ತಾರೆ, 80 per kg ಅಂತ ಹೇಳ್ತಾರಲ್ಲ. ಸೊ ಅದಕ್ಕಾಗಿ ನೀವೇನು ತೋರಿ, ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಅಂತ ತೋರಿ. ಸೊ ಎಷ್ಟು ತೋರಿ, 1000 kg ಇದೆಯಲ್ಲ. ಸೊ ಇಲ್ಲಿ kg ಅಂತ ಹಾಕ್ರಿ. ಕ್ವಾಂಟಿಟಿ ಅಥವಾ kg, ಒಂದೊಂದು ಪ್ರಾಬ್ಲಮ್ದಲ್ಲಿ ಕ್ವಾಂಟಿಟಿ ಕೊಡ್ತಾರೆ, ಒಂದೊಂದು ಪ್ರಾಬ್ಲಮ್ದಲ್ಲಿ kg ಕೊಡ್ತಾರೆ. ಸೊ ಅದಕ್ಕಾಗಿ ಕ್ವಾಂಟಿಟಿ ಅಥವಾ kg ಅಂತ ಹಾಕ್ರಿ. ಇಲ್ಲಿ kg ಕೊಟ್ಟಾರಲ್ಲ, ಇಲ್ಲಿ kgನ ತೋರಿ. ಸೊ ಎಷ್ಟು kg ಇದೆ, 1000 kg ಇದೆ ನೋಡ್ರಿ. ಇಲ್ಲಿ 1000 ಇಂಟು 80 ಮಾಡಬೇಕು. ಸೊ ಯಾಕೆ ಮಾಡಬೇಕಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿರಿ, 1000 kg at rupees ಎಷ್ಟಿದೆ, at rupees
80 ಪರ್ ಕೆ ಜಿ ಇದೆಯಲ್ಲ, ಸೊ ಅದಕ್ಕಾಗಿ 1000 ಇಂಟು 80 ಮಾಡಬೇಕು. ಸೊ ಅಂದರೆ ಎಷ್ಟಾಗುತ್ತೆ ಅಮೌಂಟು 80,000 ಆಗುತ್ತೆ. ಸೊ ಅದನ್ನ ಔಟ್ರ್ ಕಾಲಮ್ದಾಗ ಬರೀಬೇಕು ಅಮೌಂಟ್ ಕಾಲಮ್ದಾಗ. ನೆಕ್ಸ್ಟ್ ನೋಡಿರಿ, ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಸೊ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡುವಾಗ ಕನ್ಸೈನರು ಬರುತ್ತಾನೆ, ಕನ್ಸೈನಿ ಕೂಡ ಬರುತ್ತಾನೆ. ಸೊ ಇಲ್ಲಿ ಈ ಪ್ರಾಬ್ಲಮ್ದಲ್ಲಿ ಏನು ಅಬ್ಸರ್ವ್ ಮಾಡಿರಿ, ಸೊ ಡೈರೆಕ್ಟ್ ಕೊಟ್ಟಿದ್ದಾರೆ ನೋಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ 3600. ಸೊ ಡೈರೆಕ್ಟಾಗಿ ಇದನ್ನು ಏನು ಮಾಡಿರಿ ಮೆನ್ಷನ್ ಮಾಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್. ಸೊ ಇಲ್ಲಿ 1000 ಮೆನ್ಷನ್ ಮಾಡಿರಿ. ಸಾರಿ, ಈ ಕಡೆ ಆಗಬೇಕಿದೆ. ಸೊ ಎಷ್ಟಿದೆ ನೋಡಿರಿ 3600 ಇದೆಯಲ್ಲ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಎಷ್ಟಿದೆ ಒನ್ಸ್ ಅಗೇನ್. ಸೊ ಎಷ್ಟಿದೆ ನೋಡಿರಿ, ಇಲ್ಲಿದೆ ನೋಡಿರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಎಷ್ಟಿದೆ 3600 ಇದೆ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ 3600 ತೆಗೆದುಕೊಳ್ಬೇಕು ನೀವು. ಸೊ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆನ್ಸಸ್ ಯಾವಂದ್ರೆ ಇದು ಒಂದೇ ಇದೆ ನೋಡಿರಿ, ಅಂದ್ರೆ ಡೈರೆಕ್ಟಾಗಿ ಕೊಟ್ಟಿದ್ದಾರಲ್ಲ. ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಎಷ್ಟು ಕೊಟ್ಟಿದ್ದಾರೆ 3600 ಕೊಟ್ಟಿದ್ದಾರೆ. ಸೊ ಇಲ್ಲೇ ನೋಡಿರಿ ಪ್ರಾಬ್ಲಮ್ದಲ್ಲಿ 3600 ಇದೆ. ಸೊ ಇವಾಗ ಮತ್ತೇನು ಮಾಡ್ಬೇಕಂದ್ರೆ ಇವನ್ನ ಆ್ಯಡ್ ಮಾಡಿರಿ. ಈಗ ನೋಡಿರಿ ಈ ಸೈಡ್ ಎಷ್ಟು ಬರುತ್ತೆ ಕ್ವಾಂಟಿಟಿ. ಮತ್ತು ಇನ್ನೊಂದು ನೆನಪಿಟ್ಕೋರಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗಿ ಇಲ್ಲಿ ಕ್ವಾಂಟಿಟಿ ಅಥವಾ ಕೆ ಜಿಯಲ್ಲಿ ಡ್ಯಾಶ್ ಇಡಬೇಕು, ಅಮೌಂಟ್ ಕಾಲಮ್ದಲ್ಲಿ ಅಷ್ಟೇ ತೆಗೆದುಕೊಳ್ಬೇಕು. ಒಂದು ಸ್ವಲ್ಪ ನಾ ಏನು ನಿಮ್ಗೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡತ್ತನ. ಸೊ ಇದೇ ಫಾರ್ಮ್ಯಾಟ್ ನೀವು ಯೂಸ್ ಮಾಡಿರಿ, ಯಾಕಂದರೆ ನಿಮ್ಗೆ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಏನು ತೊಗೋಬೇಕು, ಕಾಸ್ಟ್ ಆಫ್ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ 1000 ಕೆ ಜಿಗೆ ₹80 ಇದೆ, 80,000 ಆಯ್ತಿದೆ ಫಸ್ಟು. ನೆಕ್ಸ್ಟ್ ನೋಡಿರಿ, ಆ್ಯಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಎಷ್ಟು ಮಾಡಿದ್ದಾನೆ 3600. ಅಮೌಂಟ್ ಕಾಲಮ್ದಲ್ಲಿ ಮಾಡಬೇಕು, ಅಮೌಂಟ್ ಕಾಲಮ್ದಲ್ಲಿ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಇನ್ನೊಂದು ಏನು ಮಾಡಿರಿ, ಜಸ್ಟ್ ಇದನ್ನು ಟೋಟ್ಲಿಂಗ್ ಮಾಡ್ಕೊರಿ. ಕ್ವಾಂಟಿಟಿ ಇದೆಲ್ಲ ಕ್ವಾಂಟಿಟಿ ಟೋಟಲ್ ತೆಗೆದುಕೊಳ್ರಿ. ನೆಕ್ಸ್ಟ್ ಇದು 80,000 ಪ್ಲಸ್ 3600. ಸೊ ಇದನ್ನು ಕೂಡ ಎಷ್ಟಾಗುತ್ತೆ ಅದ 83,000 ಒನ್ಸ್ ಅಗೇನ್ 83,600. ಸೊ ಅದು ಎಷ್ಟಾಯಿತು 83,600 ಆಯ್ತಲ್ಲ. ಸೊ ಟೋಟಲ್ ಮಾಡಿದಾಗ ಸೊ ಇನ್ನು ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ಸೊ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ನಾರ್ಮಲ್ ಲಾಸ್ ಇದೇನು ಅಥವಾ ಇಲ್ಲ. ಸೊ ಇಲ್ಲಿ ನೋಡ್ರಿ ಏನು ಹೇಳ್ತಾರೆ, ನಾರ್ಮಲ್ ಲಾಸ್ ಅಂತ ಹೇಳ್ತಾರೆ 5% ಲಾಸ್ ಇನ್ ವೇಟ್ ಅಂತ ಹೇಳ್ತಾರೆ. ಸೊ ಎದ್ರ ಮೇಲೆ ತೆಗೆದುಕೊಳ್ಬೇಕಿಂದು 5% ವೇಟ್ ಅಂದರೆ ಎಷ್ಟು 1000 ಕೆ ಜಿ, ಅದ್ರ ಮೇಲೆ 5% ಲಾಸ್ ಆಗೈತಿ ಅಂತ ಹೇಳ್ತಾರೆ. ಸೊ ಅಂದ್ರೆ ನಾರ್ಮಲ್ ಲಾಸ್ 5% ಲಾಸ್ ಅಂದರೆ ಎಷ್ಟು 1000 ಕೆ ಜಿ ಅಂದರೆ ಇಲ್ಲಿ ತೆಗೆದುಕೊಳ್ರಿ. ಸೊ ನಾರ್ಮಲ್ ಲಾಸ ಇಲ್ಲಿ 1000 ಕೆ ಜಿ ಮೇಲೆ ರೀ ಜಸ್ಟ್ 5%, 5/100 ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ₹50 ಬರುತ್ತೆ. 50 ಕೆ ಜಿ ಬರುತ್ತೆ, ರುಪೀಸ್ ಅಲ್ಲ 50 ಕೆ ಜಿ. ಸೊ ಇದು ನಾರ್ಮಲ್ ಲಾಸ್ ಆಯಿತು, 50 ಕೆ ಜಿ ನಾರ್ಮಲ್ ಲಾಸ್. ಸೊ ಇನ್ನೇನು ಮಾಡ್ರಿ, ನೆಕ್ಸ್ಟ್ ನೋಡ್ರಿ 50 ಕೆ ಜಿ ಆಯಿತು. ನೆಕ್ಸ್ಟ್ ಈ ಸೈಡ್ ಏನು ಮಾಡ್ಬೇಕಿನ್ನ ಅಬ್ ನಾರ್ಮಲ್ ಲಾಸ್ ಇದೆ ಇದೇನು ಅಥವಾ ಇಲ್ಲ ಅಂತೇಳಿ ಪ್ರಾಬ್ಲಮ್ನಲ್ಲಿ ನೋಡಬೇಕು. ಅಬ್ ನಾರ್ಮಲ್ ಲಾಸ್ ಇದೆ ಅಂತ ನೋಡ್ರಿ. ಸೊ ಇಲ್ಲಿ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ಇದೆ, ಇದು ನಾರ್ಮಲ್ ಲಾಸ್ ಇದೆ, ಇದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದೆ. ನೆಕ್ಸ್ಟ್ ಇದೆ ಕ್ವಾಂಟಿಟಿ ಸೋಲ್ಡ್ ಇದೆ. ಬಟ್ ಅಬ್ ನಾರ್ಮಲ್ ಲಾಸ್ ನಮ್ಗೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿಲ್ಲ ಅಂದರೆ ಏನು ಮಾಡೋದನ್ನ ಬಿಟ್ಬಿಡ್ರಿ, ಜಸ್ಟ್ ಏನು ಮಾಡೋದನ್ನ ಡ್ಯಾಶ್ ಇಡ್ರಿ. ಮತ್ತು ಇನ್ನೊಂದು ನಾರ್ಮಲ್ ಲಾಸ್ ಮಾಡುವಾಗ ಅಮೌಂಟ್ ಕಾಲಮ್ದಲ್ಲಿ ಏನೂ ತೆಗೆದುಕೊಳ್ಬಾರ್ದು, ನೆನಪಿರಲಿ. ಸೊ ಅಮೌಂಟ್ ಕಾಲಮ್ದಲ್ಲಿ ಏನೂ ತೆಗೆದುಕೊಳ್ಬಾರ್ರಿ, ಬರೀ ಏನು ಮಾಡಿರಿ ಜಸ್ಟ್ ಕ್ವಾಂಟಿಟಿ ಅಥವಾ ಕೆ ಜಿಯಲ್ಲಿ ಅಷ್ಟೇ ತೆಗೆದುಕೊಳ್ಬೇಕು ನೀವು, ಇದು ನೆನಪಿಟ್ಕೋರಿ. ಸೊ ಇನ್ನು ಲೆಸ್ ಅಬ್ ನಾರ್ಮಲ್ ಲಾಸ್ ಮಾಡಿರಿ, ಲೆಸ್ ಅಬ್ ನಾರ್ಮಲ್ ಲಾಸ್ ಕೂಡ ಯಾವುದೂ ಇಲ್ಲ. ಸೊ ಅಬ್ ನಾರ್ಮಲ್ ಲಾಸ ಅಮೌಂಟ್ ಕೆ ಜಿಯಲ್ಲಿ ತೆಗೆದುಕೊಳ್ಬೇಕು, ಅಮೌಂಟ್ ಕಾಲಮ್ದಲ್ಲಿ ತೆಗೆದುಕೊಳ್ಬೇಕು. ಇನ್ನು ಟೋಟಲ್ ಮಾಡಿರಿ ಎಷ್ಟಾಗುತ್ತೆ ನೋಡಿರಿ, ಒನ್ಸಿಗೆನ ಟೋಟಲ್ ಮಾಡಿ ನೋಡಿರಿ. ಸೊ ಇದು 1000 ಕೆ ಜಿಯಲ್ಲಿ ಲೆಸ್ ನಾರ್ಮಲ್ ಲಾಸ್ ಮಾಡಿದಾಗ 950 ಕೆ ಜಿ ಬರುತ್ತೆ. ಸೊ 83,600 ಡೈರೆಕ್ಟಾಗಿ ಇಟ್ಬಿಡ್ರಿ, ಅಂದ್ರೆ ಇಲ್ಲಿ ಯಾವುದೂ ಅಮೌಂಟ್ ಇಲ್ಲ. ಸೊ ಇನ್ನೇನು ಮಾಡಿರಿ, ಲೆಸ್ ಸೋಲ್ಡ್ ಮಾಡಿರಿ. ಸೊ ಸೋಲ್ಡ್ ಎಷ್ಟು ಕ್ವಾಂಟಿಟಿ ಸೋಲ್ಡ್ ಮಾಡಿದಾರೆ ನೋಡಿರಿ.
ಸೊ ಎಷ್ಟು ಕ್ವಾಂಟಿಟಿ ಸೋಲ್ಡ್ ಮಾಡಿದಾರೆ ನೋಡ್ರಿ, ಸೋಲ್ಡ್ ಎಷ್ಟು ಕ್ವಾಂಟಿಟಿ ಮಾಡಿದ್ದಾರೆ ನೋಡ್ರಿ. ಒನ್ಸ್ ಅಗೇನ್ ಪ್ರಾಬ್ಲಮ್ದಲ್ಲಿ 800 kg ಏನು ಮಾಡಿದ್ದಾರೆ ಸೋಲ್ಡ್ ಮಾಡಿದ್ದಾರೆ. ಸೊ ಇದನ್ನೇನು ಮಾಡಿರಿ ಡೈರೆಕ್ಟಾಗಿ 800 kg ಸೋಲ್ಡ್ ಲೆಸ್ ಸೋಲ್ಡ್ 800 kg ಅಂತ ಮಾಡಿರಿ. ಸೊ ಇವಾಗ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಮತ್ತು ಇನ್ನೊಂದು ಇದ್ರದ್ದು ಅಮೌಂಟ್ ಕೂಡ ತೆಗೆದುಕೊಳ್ಬಾರ್ದು, ನೀವು ನೆನಪಿಟ್ಕೋರಿ. ಸೊ ಈ 950 kgದಲ್ಲಿ 800 kg ಲೆಸ್ ಮಾಡಿದಾಗ ಎಷ್ಟು ಬರುತ್ತೆ ಅಮೌಂಟ 150 kg ಬರುತ್ತೆ. ಅಮೌಂಟ್ ಅಲ್ಲ ಇದು 150 kg. ಸೊ ಇದಕ್ಕೆ ಏನಂತ ಕೊಡ್ರಿ ನಿಯಮ ಅನ್ಸೋಲ್ಡ್ ಅಂತೇಳಿ ಕೊಡಬೇಕು ನಿಯಮ. ನೆಕ್ಸ್ಟ್ ಇನ್ನೇನು ಮಾಡಿರಿ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ದ್ಯಾಟ್ ಈಸ್ ಅಂತ ಹಾಕ್ರಿ. ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು, ಸೊ ಏನು ಮಾಡ್ಬೇಕಂದ್ರೆ ಈ ವ್ಯಾಲ್ಯೂ ತೆಗೆದುಕೊಳ್ಬೇಕು 83,600 ಡಿವೈಡೆಡ್ ಬೈ 950. ನೆಕ್ಸ್ಟ್ ಇಂಟು ಏನು ಮಾಡಿರಿ ಅನ್ಸೋಲ್ಡ್ ಮಾಡಿರಿ. ಅಂದ್ರೆ ನಮ್ಗೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಇನ್ನೂ ಎಷ್ಟು ರಿಮೈನಿಂಗ್ ಉಳಿದಿದ್ದೇವೆ ಅನ್ಸೋಲ್ಡ್ 150. ಇದಕ್ಕೆ ಎಷ್ಟು ಆಯಿತು ಅಂದರೆ ಎಷ್ಟಾಯ್ತದ 13,200 ಆಗುತ್ತೆ. 13,200. ಸೊ ಎಷ್ಟಾಗುತ್ತೆ ಅಂದರೆ ಇದು 13,200 ಆಗುತ್ತೆ. 13,200. ಸೊ ಇದು ನೀವು ಒಂದು ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ 13,200. ಸೊ ಇಟ್ ಈಸ್ ಎ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ. ಸೊ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಏನಿಲ್ಲ ಸಿಂಪಲ್ ಇದೆ. ಏನು ಮಾಡಬೇಕು ಫಸ್ಟಿಗೆ ಕಾಸ್ಟ್ ಆಫ್ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ತೆಗೆದುಕೊಳ್ಬೇಕು. ಇಲ್ಲಿ 1000 kg, ಇಲ್ಲಿ 80,000. ಯಾಕಂದರೆ 1000 ಇಂಟು 80. ನೆಕ್ಸ್ಟ್ ನೋಡಿರಿ ಆ್ಯಡ್ ನಾಟ್ ರೆಕರಿಂಗ್ ಎಕ್ಸ್ಪೆನ್ಸಸ್ 3,600 ಔಟ್ರ್ ಕಾಲಮ್ದಾಗ ಇಡಬೇಕು. ಅಮೌಂಟ್ ಕಾಲಮ್ದಾಗ ಅಷ್ಟೇ ತೆಗೆದುಕೊಳ್ಬೇಕು, ಕೆ ಜಿಯಲ್ಲಿ ತೆಗೆದುಕೊಳ್ಬಾರ್ದು. ಯಾಕೆ ತೆಗೆದುಕೊಳ್ಬಾರ್ದು ಅಂದರೆ ಇದು 1000 kg ನಾವು ಏನು ಮಾಡಿದ್ವಿ ಅಂದರೆ ಇಷ್ಟು ಎಕ್ಸ್ಪೆನ್ಸಸ್ ಮಾಡಿದ ನಾವು ಕನ್ಸೈನರ್. ನೆಕ್ಸ್ಟ್ ಅದನ್ನ ಆ್ಯಡ್ ಮಾಡಿರಿ. ನೆಕ್ಸ್ಟ್ ಲೆಸ್ ನಾರ್ಮಲ್ ಲಾಸ್ ಮಾಡಿರಿ. ನಾರ್ಮಲ್ ಲಾಸ್ ಅಮೌಂಟ್ ತೆಗೆದುಕೊಳ್ಬಾರ್ದು, ಕ್ವಾಂಟಿಟಿ ಅಷ್ಟೇ ತೆಗೆದುಕೊಳ್ಬೇಕು. ನೆಕ್ಸ್ಟ್ ನೋಡಿರಿ ಅಬ್ ನಾರ್ಮಲ್ ಲಾಸ್ ಆ್ಯಕ್ಚುಲಿ ಯಾವುದೂ ಇಲ್ಲ ಪ್ರಾಬ್ಲಮ್ದಲ್ಲಿ, ಅದನ್ನ ಟೋಟ್ಲಿಂಗ್ ಮಾಡಿರಿ. ಲೆಸ್ ಸೋಲ್ಡ್ ಮಾಡಿರಿ 800 kg ಇದೆ, ಮತ್ತು ಇಲ್ಲಿ ಅಮೌಂಟ್ ತೆಗೆದುಕೊಳ್ಬಾರ್ರಿ. ಅನ್ಸೋಲ್ಡ್ ಎಷ್ಟು ಉಳಿತೀನ 950 800 ಮಾಡಿದಾಗ 150 ಉಳಿತು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ ಏನು ಮಾಡಬೇಕು 83,600 ಡಿವೈಡೆಡ್ ಬೈ 950 ಇಂಟು 150 ಮಾಡಿದಾಗ 13,200 ಬರ್ತು. ಸೊ ಈ ಥರ ನೀವು ಈಸಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಒನ್ಸ್ ಅಗೇನ್ ಇನ್ನೊಮ್ಮೆ ಏನು ಮಾಡಿರಿ ವಿಡಿಯೋ ನೋಡಿರಿ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಇದು ಕನ್ಸೈನ್ಮೆಂಟ್ ಅಕೌಂಟ್ ಮೇಲೆ ಕ್ಲಾಸ್ 1 ಆಗಿದೆ. ನೆಕ್ಸ್ಟ್ ಇದೇ ಥರ ನಾನು ಕನ್ಸೈನ್ಮೆಂಟ್ ಅಕೌಂಟ್ ಮೇಲೆ ಕ್ಲಾಸ್ 2 ಕ್ಲಾಸ್ 3 ಸೊ ಅವನ್ನೆಲ್ಲ ಕೂಡ ನೋಡಿರಿ. ಸೊ ಅವನ್ನೆಲ್ಲ ನೋಡಬೇಕಾದ್ರೆ ನೀವು ನೋಟಿಫಿಕೇಷನ್ ಬರಬೇಕಾದ್ರೆ ಸೊ ಏನು ಮಾಡ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಆಲ್.